ನಮ್ಮ ಮೈಸೂರಲ್ಲಿ ರೋಡ್ ಕೆಲಸಗಳು ಯಾವಾಗ ಗೊತ್ತಾ ಫಾಸ್ಟ್ ನಡೆಯೋದು? ದಸರಾ ಟೈಮಲ್ಲಿ ಮಾತ್ರ. ದಸರಾ ಟೈಮ್ ಇಲ್ಲ ಅಂತಂದ್ರೆ ಹೆಂಗ್ ಮಾಡ್ತಾರೆ ಅಂತ ಎಕ್ಸಾಂಪಲ್ ತೋರಿಸ್ತೀನಿ ಬರ್ರಿ. ಇವಾಗ ನೋಡ್ರಿ, ಇಲ್ಲಿ ಗುಂಡಿಯಾಗಿ ಎಷ್ಟು ತಿಂಗಳಾಗೈತೆ ಅಂತಂದ್ರೆ ಮಧ್ಯದಲ್ಲಿ ಗಿಡಗಳೇ ಬೆಳ್ಕೊಂಡ್ಬಿಟ್ಟೈತೆ. ಅವ್ರೇನು ಮೋಸ್ಟ್ಲಿ ಇನ್ನೊಂದು ಮರ ಬೆಳಿಲಿ ಅಂತ ಕಾಯ್ತವ್ರೆ. ಇಲ್ಲಿ ನೋಡ್ರಿ, ಇಲ್ಲೊಂದು ದೊಡ್ಡ ಗುಂಡಿ. ಮೇನ್ ರೋಡ್ ಇದು, ಹುಣಸೂರು ಟು ಮೈಸೂರು ರೋಡ್ ಇದು. ಸುತ್ತ ಒಂದು 6 ಬ್ಯಾರಿಕೇಡ್ ಹಾಕ್ಬಿಟ್ಟವ್ರೆ. ಯಾಕೆ ಹೇಳ್ರಿ, ದಸರಾ ಗಂಟೆ ಬ್ಯಾರಿಕೇಡ್ ಯೂಸ್ ಮಾಡಲ್ವಲ್ಲ, ದಸರಾ ಟೈಮಲ್ಲಿ ರೋಡ್ ಸರಿ ಮಾಡ್ಸೋಣ ಅದನ್ನ ಅಂತ ಅವರು. ಯಾಕಂದ್ರೆ ದಸರಾ ಟೈಮ್ ಆಯ್ತು ಅಂತಂದ್ರೆ ಅಲ್ಲಿ ಇಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಅಂದ್ಬಿಟ್ಟು ಬ್ಯಾರಿಕೇಡ್ಗಳು ಬೇಕು. ಇಲ್ಲ ಅಂತಂದ್ರೆ ಅದರ ಮೂಲೆಯಲ್ಲಿ ಬಿದ್ದಿರ್ತವೆ. ರೋಡಲ್ಲಿ ಏನಾರು ಆಯ್ತು ಅಂತಂದ್ರೆ ಸುತ್ತ ಹಾಕ್ಬಿಡೋದು ಬ್ಯಾರಿಕೇಡ್ನ ತಂದು. ಓಡಾಡ್ಕೊಂತಾರೆ ಬಿಡಿ ಜನ ಸೈಡಲ್ಲಿ ಅಂತ ಅವರು. ಬ್ಯಾರಿಕೇಡ್ ಹಾಕೋರಲ್ವಾ, ಜನ ಏನ್ ಅನ್ಕೊಂತಾರೆ, ನಮ್ಮ ಸೇಫ್ಟಿಗೋಸ್ಕರ ಹಾಕ್ಬಿಟ್ಟವ್ರೆ ಅಂತ. ಕೇಳಲ್ಲ ಜನ, ನೀವು ಕೇಳಲ್ಲ, ಅವ್ರು ಮಾಡ್ಸಲ್ಲ. ಬೇರೆ ಕಡೆ ಮಾತ್ರ ಚೆನ್ನಾಗಿರೋ ರೋಡ್ನು ಈ ಥರ ರೋಡ್ ಐತೆ, ಆಲ್ಮೋಸ್ಟ್ ಇದೇ ಥರ ಐತೆ ಯೂನಿವರ್ಸಿಟಿ ಹತ್ರ. ಅದನ್ನ ಕಿತ್ತು ಮತ್ತೆ ರೋಡ್ ಮಾಡ್ತಾವ್ರೆ. ಒಂದು ಕೆಲಸ ಮಾಡ್ರಿ, ಅಲ್ಲೇ ಹೆಂಗೋ ಒಂಚೂರು ತಾರ್ ಹಾಕ್ತಾ ಇದೀರಲ್ವಾ, ತಾರ್ ಮಿಕ್ಕಿದ್ನೆ ತಂದ್ಬಿಟ್ಟು ಇಲ್ಲೇ ಒಂಚೂರು ತ್ಯಾಪೆ ಹಾಕ್ಸಿರಿ. ಹೆಂಗಿದ್ರು ತ್ಯಾಪೆ ಹಾಕ್ಸಕ್ ತಾನೇ ಫೇಮಸ್ ನೀವು. ಮತ್ತೆ ಭೇಟಿ ಆಗೋಣ. ನಮಸ್ಕಾರ.